ಎವ್ರಿವನ್, ವೆಲ್ಕಮ್ ಟು ಬಯೋ ಈಸಿ ಕ್ಲಾಸಸ್. ಇವತ್ತಿನ ಕ್ಲಾಸ್ನಲ್ಲಿ ಜೆನೆಟಿಕ್ ಡಿಸಾರ್ಡರ್ನ ಇನ್ನೊಂದು ಎಕ್ಸಾಂಪಲ್ ಆಗಿರುವ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಬಗ್ಗೆ ನೋಡೋಣ. ಓಕೆ, ಡೆಫಿನಿಷನ್ನ ನೋಡೋಣ, ದೆನ್ ಕ್ಯಾರೋಟೈಪ್ಸ್ ನೋಡೋಣ, ಅದಾದಮೇಲೆ ದೆನ್ ಸಿಂಪ್ಟಮ್ಸ್ ಕೂಡ ನೋಡೋಣ. ಓಕೆ, ಇಲ್ಲಿ ಕೇರ್ಫುಲಿ ಅಬ್ಸರ್ವ್ ಮಾಡಿ. ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಅಂದರೆ ಏನಪ್ಪ ಅಂತಂದರೆ, ನಾನು ನಿಮಗೆ ಮೊದಲೇ ಒಂದು ಬೇಸಿಕ್ ಹೇಳ್ತೀನಿ. ನಿಮಗೆ ಇದಂತೂ ಎಲ್ಲರಿಗೂ ಗೊತ್ತಿರಲೇಬೇಕು. ಒಂದು ಮೇನ್ ಬೇಸಿಕ್ ಥಿಂಕಿಂದ ಡೌನ್ ಸಿಂಡ್ರೋಮಲ್ಲಿ ನಾನು ಹೇಳಬೇಕಾಗಿತ್ತು ಆ್ಯಕ್ಚುಲಿ, ಬಟ್ ಇವಾಗ ಹೇಳ್ತಿದ್ದೀನಿ. ಏನಪ್ಪ ಅಂತಂದರೆ, ಒಂದು ಬೇಬಿ ಫಾರ್ಮೇಷನ್ ಆಗಬೇಕಾಗಿತ್ತು ಅಂದರೆ, ಮೇಲ್ ಆರ್ ಫೀಮೇಲ್ ಒಂದು ಬೇಬಿ ಫಾರ್ಮೇಷನ್ ಆಗಬೇಕಾಗಿತ್ತು ಅಂದರೆ ಮದರಲ್ಲಿ ಯಾವಾಗಲೂ ಎಕ್ಸ್ ಕ್ರೋಮೋಸೋಮು ಕಾನ್ಸ್ಟೆಂಟಾಗೇ ಇರುತ್ತೆ. ಸೊ ಮದರ್ ಯಾವಾಗಲೂ ಎಕ್ಸ್ ಕ್ರೋಮೋಸೋಮನ್ನು ಮಾತ್ರ ಪ್ರೊಡ್ಯೂಸ್ ಮಾಡ್ತಾಳೆ. ಸೊ ಫಾದರಲ್ಲಿ 50% ಆಫ್ ದ ಎಕ್ಸ್ ಇರುತ್ತೆ, 50% ಆಫ್ ದ ವಾಯ್ ಇರುತ್ತೆ. ಸೊ ಯಾವಾಗ ಫಾದರು ಎಕ್ಸ್ ಕ್ರೋಮೋಸೋಮನ್ನು ಪ್ರೊಡ್ಯೂಸ್ ಮಾಡ್ತಾನೋ, ಸೊ ಆವಾಗ ಹುಟ್ಟೋ ಬೇಬಿ ಫಿಮೇಲ್ ಆಗುತ್ತೆ. ಸೊ ಸಪೋಸ್ ವಾಯ್ ಕ್ರೋಮೋಸೋಮ್ ಬಂದರೆ ಹುಟ್ಟೋ ಬೇಬಿ ಮೇಲಾಗುತ್ತೆ. ಸೊ ಇಷ್ಟಂತರೂ ಬೇಸಿಕ್ ಥಿಂಗ್ ನಿಮಗೆಲ್ಲ ಗೊತ್ತಿರುತ್ತೆ ಅನ್ಕೋತೀನಿ. ಬಟ್ ಕ್ಲೈನ್ಫೆಲ್ಟರ್ ಸಿಂಡ್ರೋಮಲ್ಲಿ ಕೇರ್ಫುಲಿ ಅಬ್ಸರ್ವ್ ಮಾಡಿ ಇಲ್ಲಿ. ಸೊ ನಾವೀಗ ನೋಡ್ತಿರೋದು ಕ್ಲೈನ್ಫೆಲ್ಟರ್ ಸಿಂಡ್ರೋಮ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಇಟ್ ಈಸ್ ದ ಪ್ರೆಸೆನ್ಸ್ ಆಫ್ ದ ಎಡಿಷನಲ್ ಎಕ್ಸ್ ಕ್ರೋಮೋಸೋಮ್ ಇನ್ ದ ಮೇಲ್ ಟ್ರೈಸೋಮಿ. ನೋಡಿ, ಮೇಲ್ ಟ್ರೈಸೋಮಿ ಅಂತ ಹೇಳಿದ್ದಾರೆ. ಏನಪ್ಪ ಅಂದರೆ, ಇಟ್ ಈಸ್ ದ ಪ್ರೆಸೆನ್ಸ್ ಆಫ್ ದ ಎಡಿಷನಲ್ ಕಾಪಿ ಆಫ್ ದ ಎಕ್ಸ್ ಕ್ರೋಮೋಸೋಮ್ ಇನ್ ಮೇಲ್ ಅಂತ ಕೊಟ್ಟಿದ್ದಾರೆ. ಈ ಕ್ಲೈನ್ಫೆಲ್ಟರ್ ಸಿಂಡ್ರೋಮು ಯಾರಲ್ಲಿರುತ್ತಪ್ಪ ಅಂದರೆ ಮೇಲ್ಸಲ್ಲಿ ಮಾತ್ರ ನೋಡ್ತೀವಿ. ಇದು ಫೀಮೇಲ್ಸಲ್ಲಿ ಇರೋದಿಲ್ಲ, ಮೇಲ್ಸಲ್ಲಿ ನೋಡ್ತೀವಿ. ಸೊ ಇದರ ಕ್ಯಾರೋಟೈಪ್ ನೋಡೋದಾದರೆ 44A XXY 47 ಕ್ರೋಮೋಸೋಮ್. ಇಲ್ಲಿ ನೋಡಿ, ನಿಮಗೆಲ್ಲ ಏನಂದೆ ಇಲ್ಲಿ XXY ಇದೆ. ಸೊ ನಿಮ್ಗೊಂದು ಡೌಟ್ ಬಂದಿರ್ಬೋದು, XX ಹುಟ್ಟಿದ್ರೆ ನಾವು ಫೀಮೇಲ್ ಅಂತ ತಿಳ್ಕೊತೀವಿ, XY ಹುಟ್ಟಿದ್ರೆ ಮೇಲ್ ಅಂತ ತಿಳ್ಕೊತೀವಿ. ಬಟ್ ಈ ಒಂದು ಕ್ಲೈನ್ಫೆಲ್ಟರ್ ಸಿಂಡ್ರೋಮಲ್ಲಿ XX ಇದೆ, Y ಇದೆ. ನಾವೇನು ತಿಳ್ಕೊಬೇಕು, ಇದು ಮೇಲ್ ಆರ್ ಫೀಮೇಲ್? ಡೌಟ್ ಬಂತಲ್ವಾ? ಯಾ. ಸೊ ಇಲ್ಲಿ ಏನಾಗುತ್ತೆ ಈ ಕೇಸಲ್ಲಿ, ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ, ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೊಂಡ್ಬಿಡ್ತೀರಾ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದಂದರೆ ಮಂಗಳಮುಖಿಯರು. ಗೊತ್ತಿರುತ್ತೆ ಮಂಗಳಮುಖಿಯರಲ್ಲ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೆಂಗಪ್ಪ ಅಂತಂದರೆ, ಇಲ್ಲಿ ಅವರು ಮಂಗಳಮುಖಿಯರು ಆಗ್ಲಿಕ್ಕೆ ಕಾರಣವೇ ಇದೆ, ಈ ಒಂದು ಸಿಂಡ್ರೋಮ್ ಇರೋದ್ರಿಂದನೇ ಮಂಗಳಮುಖಿಯರಾಗಿರ್ತಾರೆ ಅವರು. ಸೊ ಇಲ್ಲಿ XY ಆಲ್ರೆಡಿ ಇರುತ್ತೆ. ಸೊ ಆಗ ಮೇಲಾಗಿ ಹುಟ್ಟಬೇಕಾಗಿರೋ ಬೇಬಿಯಲ್ಲಿ ಒಂದು ಎಕ್ಸ್ ಕ್ರೋಮೋಸೋಮ್ ಎಕ್ಸ್ಟ್ರಾ ಬಂದುಬಿಡುತ್ತೆ. ಸೊ ಆಗ ಆಲ್ರೆಡಿ XY ಪ್ರೊಡ್ಯೂಸ್ ಆಗಿರುತ್ತೆ, ಫೀಮೇಲಾಗಿ ಮೇಲಾಗಿ ಹುಟ್ಟಬೇಕಾಗಿರೋ ಬೇಬಿ. ಸೊ ಇನ್ನೊಂದು XY ಎಕ್ಸ್ಟ್ರಾ ಬರೋದ್ರಿಂದ ಮೇಲಾಗಬೇಕಾಗಿರೋ ಬೇಬಿ ಈ ಕಡೆ ಮೇಲೂ ಅಲ್ಲ ಫೀಮೇಲೂ ಅಲ್ಲ. ಸೊ ಆ ಥರ ಹುಟ್ಕೊಳ್ಳುತ್ತೆ. ಸೊ ದೆನ್ ಇದಕ್ಕೆ ಸಿಂಪ್ಟಮ್ಸ್ ನೋಡ್ಬೋದು. ಓರಾಲ್ ಮಸ್ಕ್ಯುಲರ್ ಡೆವಲಪ್ಮೆಂಟ್, ಇಲ್ಲಿ ಮಸ್ಕ್ಯುಲರ್ ಡೆವಲಪ್ಮೆಂಟ್ ಆಗಿರುತ್ತೆ. ಅಷ್ಟೇ ಅಲ್ಲದೆ ಅಂಡರ್ ಡೆವಲಪ್ಡ್ ಟೆಸ್ಟೀಸ್. ಈಗ ಟೆಸ್ಟೀಸ್ ಯಾರಲ್ಲಿ ಡೆವಲಪ್ ಆಗುತ್ತೆ? ಮೇಲ್ಸಲ್ಲಿ ಮಾತ್ರ ಟೆಸ್ಟೀಸ್ ಡೆವಲಪ್ ಆಗೋಕ್ಕೆ ಸಾಧ್ಯ. ಬಟ್ ಇದು 50% ಆಫ್ ದ ಮೇಲ್, 50% ಆಫ್ ದ ಫೀಮೇಲ್ ಇದೆ ಈ ಒಂದು ಕ್ಲೈನ್ಫೆಲ್ಟರ್ ಸಿಂಡ್ರೋಮಲ್ಲಿ. ಸೊ ಹಾಗಾಗಿ ಇಲ್ಲಿ ಒಳಗಡೆ ಟೆಸ್ಟೀಸ್ ಕೂಡ ಡೆವಲಪ್ ಆಗಿರ್ತವೆ. ಸೊ ಡೆವಲಪ್ಮೆಂಟ್ ಆಫ್ ದ ಫೆಮಿನೈನ್ ಕ್ಯಾರೆಕ್ಟರ್ಸ್, ಎಕ್ಸಾಂಪಲ್ ಡೆವಲಪ್ಮೆಂಟ್ ಆಫ್ ಬ್ರೆಸ್ಟ್. ಇಲ್ಲಿ ನೋಡಿ, ಡೆವಲಪ್ಮೆಂಟ್ ಆಫ್ ದ ಫೆಮಿನೈನ್ ಕ್ಯಾರೆಕ್ಟರ್ಸ್ ಅಂದರೆ ನೋಡೋಕ್ಕೆ ಮೇಲಾಗಿದ್ದರೂ ಕೂಡ ಫೀಮೇಲ್ ಕ್ಯಾರೆಕ್ಟರ್ನ ಶೋ ಮಾಡುತ್ತೆ. ಸೊ ಎಕ್ಸಾಂಪಲ್ ನೋಡ್ಬೋದು ನೀವು, ಬ್ರೆಸ್ಟು ಡೆವಲಪ್ಮೆಂಟ್ ಆಗಿರುತ್ತೆ. ಸೊ ಅಷ್ಟೇ ಅಲ್ಲ, ಸ್ಟೆರೈಲ್ ಕಂಡೀಷನಲ್ಲಿ ಕೂಡ ಇರುತ್ತೆ. ಸ್ಟೆರೈಲ್ ಕಂಡೀಷನ್ ಅಂದರೆ ಇವಾಗ ಸೂಕ್ಷ್ಮಾಣು ಜೀವಿಗಳಾಗಿರ್ಬೋದು, ಕ್ರಿಮಿಕೀಟಗಳು ಯಾವುದೂ ಇರೋದಿಲ್ಲ. ಸೊ ಅದನ್ನು ಸ್ಟೆರೈಲ್ ಕಂಡೀಷನ್ ಅಂತೀವಿ. ಆಲ್ಸೋ ಮೆಂಟಲಿ ಕೂಡ ರಿಟೈರ್ಡೆಡ್ ಆಗಿರ್ತಾರೆ. ಸೊ ಇದಷ್ಟು ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ಗೆ ಸಿಂಪ್ಟಮ್ಸ್ ಆಗಿತ್ತು. ಸೊ ದೆನ್ ಕ್ಯಾರೋಟೈಪು ನೋಡ್ಕೊಳ್ಳಿ. ಸೊ ಇದು ಹೋಲ್ ಎಕ್ಸ್ಪ್ಲನೇಷನ್ ಅಬೌಟ್ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್. ಐ ಹೋಪ್ ಯು ಆರ್ ಆಲ್ ಅಂಡರ್ಸ್ಟ್ಯಾಂಡಿಂಗ್. ಆ್ಯಂಡ್ ದೆನ್ ನಿಮಗೇನಾಗಿದ್ರು ಜೆನೆಟಿಕ್ ಡಿಸಾರ್ಡರ್ ಬಗ್ಗೆ ತಿಳ್ಕೊಬೇಕಾಗಿತ್ತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಜೆನೆಟಿಕ್ ಡಿಸಾರ್ಡರ್ ಒಂದು ಪರ್ಟಿಕ್ಯುಲರ್ ಟಾಪಿಕನ್ನು ಇಟ್ಕೊಂಡು ವಿಡಿಯೋನ ಮಾಡಿದ್ದೀನಿ. ಸೊ ಅದರಲ್ಲಿ ನೀವು ಡೌನ್ ಸಿಂಡ್ರೋಮ್ ಆ್ಯಂಡ್ ಟರ್ನರ್ ಸಿಂಡ್ರೋಮ್ ಬಗ್ಗೆ ನೋಡ್ಬೋದು. ಸೊ ಅಷ್ಟೇ ಅಲ್ಲ, ಆ ಒಂದು ವಿಡಿಯೋಲಿ ನಾನು ಆ್ಯನ್ಯುವಲ್ ಕ್ವಶನ್ ಪೇಪರ್ಗೆ ಬೀಳ್ತಕ್ಕಂಥ IMP ಕ್ವಶನ್ಸನ್ನು ಕೂಡ ಡಿಸ್ಕಸ್ ಮಾಡಿದ್ದೀನಿ. ಸೊ ನೀವು ಆ ಕ್ವೆಶನ್ಸನ್ನು ಕೂಡ ಆ ವಿಡಿಯೋದಲ್ಲಿ ಸ್ಕ್ರೀನ್ಶಾಟ್ ತಗೋಬೋದು. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅನ್ಕೋತೀನಿ. ಸೊ ಹೆಲ್ಪ್ಫುಲ್ ಆಗಿದ್ದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ನಿಮ್ಮ ಒಂದು ಲೈಕ್ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಮೋಟಿವೇಟ್ ಮಾಡುತ್ತೆ.